ಭದ್ರಾ ಡ್ಯಾಮಿನಿಂದ ದಿಢೀರ್ ನೀರನ್ನು ಬಿಡುಗಡೆ ಮಾಡಿರುವುದರಿಂದ ತುಂಗಭದ್ರಾ ನದಿಯ ಪ್ರಮಾಣ ಹೆಚ್ಚಾಗಿ ಹರಿಯುತ್ತಿರುವುದು ಕಂಡು ಬರ್ತಾ ಇದೆ. ಈಗಾಗಲೇ ಬರಗಾಲದ ಒಂದು ಛಾಯೆಯಿಂದ ತತ್ತರಿಸಿದ್ದಂಥ ರೈತಾಪಿ ವರ್ಗದ ಜನರಿಗೆ ಈಗ ತುಂಗಭದ್ರಾ ನದಿಯ ನೀರಿನ ಪ್ರಮಾಣ ಹೆಚ್ಚಾಗಿರುವುದರಿಂದ ರೈತರಲ್ಲಿ ಒಂದು ಸಂತಸದ ಮನೆ ನಿರ್ಮಾಣವಾಗಿದೆ ಎಂದರೆ ತಪ್ಪಾಗಲಾರದು. ಯಾಕಂದರೆ ಇದುವರೆಗೂ ಕಳೆದ ಒಂದು ಎರಡು ತಿಂಗಳ ಕಾಲ ನದಿಯು ಸಂಪೂರ್ಣವಾಗಿ ಬರಿದಾಗಿತ್ತು. ಇದರಿಂದ ನದಿಯ ನೀರನ್ನು ನಂಬಿ ಅವಲಂಬಿತರಾದಂಥ ರೈತಾಪಿ ವರ್ಗ ಆಳೆತ್ತರ ಪ್ರಮಾಣದ ಹಲವಾರು ಬೆಳೆಗಳನ್ನು ಬೆಳೆದಿದ್ದರು. ಆದರೆ ನೀರಿನ ಕೊರತೆಯಿಂದಾಗಿ ಒಣಗುವಂಥ ಸ್ಥಿತಿ ಬಂದಿತ್ತು. ಸರಿಯಾಗಿ ಮಳೆಯೂ ಇಲ್ಲದ ಕಾರಣ ಕೆಲ ರೈತರು ಬೆಳೆದಂಥ ಬೆಳೆಗಳನ್ನು ನಾಶವನ್ನು ಮಾಡಿದರು. ಈಗ ಸಾಕಷ್ಟು ಪ್ರಮಾಣದಲ್ಲಿ ರೈತರು ಬೆಳೆದಂಥ ಬೆಳೆಗಳಿಗೆ ಮತ್ತೆ ಈಗ ತುಂಗಭದ್ರಾ ನದಿಯ ನೀರು ಹರಿದು ಬಂದಿರುವುದರಿಂದ ಮತ್ತೆ ರೈತರಲ್ಲಿ ಈಗ ಒಂದು ಸಂತಸದ ವಾತಾವರಣ ನಿರ್ಮಾಣವಾಗಿದೆ. ಇಂದು ದಿಢೀರನೇ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯ ಒಳಗೆ ಈ ಪ್ರಮಾಣದಲ್ಲಿ ಬರಿದಾದ ನದಿಗೆ ಹರಿದು ಬರ್ತಾ ಇದೆ ನೀರು. ಈ ವಾಸ್ತವ ಇದು ರಾಣೆಬೆನ್ನೂರು ತಾಲೂಕಿನ ಚೌಡೇದಾನಪುರ ಗ್ರಾಮ. ಕಳೆದ 2-3 ತಿಂಗಳಿಂದ ಬರಿದಾದ ನದಿಯಾಗಿ ಇಲ್ಲಿ ಕಂಡು ಬರ್ತಾ ಇತ್ತು. ಇವತ್ತು ದಿಢೀರ್ನೇ ನೀರಿನ ಪ್ರಮಾಣ ಹೆಚ್ಚಾಗಿರುವುದರಿಂದ ಇದು ಮೈದುಂಬಿ ಹರಿಯುವಂಥ ದೃಶ್ಯವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಅಲ್ಲದೆ ರೈತಾಪಿ ವರ್ಗದಲ್ಲಿ ನದಿಯ ನೀರಿಗೆ ಅವಲಂಬಿತರಾಗಿರ್ತಕ್ಕಂಥ ಜನರು ಸಹಿತ ತಮ್ಮ ಮೋಟಾರ್ಗಳನ್ನು ಎತ್ತಿಕ್ಕುವ ಹರಸಾಹಸವನ್ನು ಸಹ ಅಲ್ಲಿ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈಗ ನದಿಯ ನೀರು ಬರುತ್ತಿರುವುದರಿಂದ ರೈತರಲ್ಲಿ ಮತ್ತೆ ಸಂತೋಷದ ವಾತಾವರಣ ಸೃಷ್ಟಿಯಾದಂತಾಗಿದೆ. ಮಳೆಗೆ ಹೊಳೆಯ ನೀರು ಬಂದ ಹಾಗೆ ಮಳೆಯೂ ಸಹ ಸಂಪೂರ್ಣವಾಗಿ ಕೊರತೆಯಾಗದಂತೆ ಮಳೆಯು ವರುಣದೇವ ಆಗಾಗ ಬಂದರೆ ರೈತರಿಗೆ ಮತ್ತಷ್ಟು ಸಂತೋಷವಾಗುತ್ತದೆ ಎಂಬುದರಲ್ಲಿ ಅನುಮಾನವೇ ಇಲ್ಲ.